ಬುಧವಾರ ರೋಡ್ಗೆ ಇಳಿಯೋ ಮುನ್ನ ಸ್ವಲ್ಪ ಎಚ್ಚರವಾಗಿರಬೇಕು. ಬಿಎಂಟಿಸಿ ಕೆಎಸ್ಆರ್ಟಿಸಿ ನಂಬಿಕೊಂಡ್ರೆ ನಿಮ್ ಕತೆನೂ ಮುಗಿತು. ಬುಧವಾರ ನಿಮಗೂ ಏನಾದ್ರೂ ಕೆಲಸ ಇದೆ ಅಂತಂದ್ರೆ ಸ್ವಲ್ಪ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಆಗುತ್ತಾ? ಸರ್ಕಾರ ಮತ್ತು ಸಾರಿಗೆ ಸಿಬ್ಬಂದಿ ಮಧ್ಯೆ ಸಂಬಳ ಸಮರ ಈಗಾಗಲೇ ನಡೀತಾ ಇದೆ. ವೇತನ ಪರಿಷ್ಕರಣೆ ಸಂಬಂಧ ಸಾರಿಗೆ ಸಿಬ್ಬಂದಿ ಸಮರ ಸಾರ್ತಾ ಇದೆ. 2024 ಜನವರಿಯಿಂದ 25% ಸಂಬಳ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು. ಈಗ 12.5% ಸಂಬಳ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾಗಿ ಸರ್ಕಾರದ ಸಂಧಾನ ಮಾತುಕತೆಗೆ ಸಾರಿಗೆ ಸಿಬ್ಬಂದಿ ಒಪ್ಪುತ್ತಾ ಇಲ್ಲ. ನೌಕರರ ಮನವೊಲಿಕೆ ಈಗ ವಿಫಲ ಆಗಿದೆ. ಬಸ್ ಮುಷ್ಕರ ಫಿಕ್ಸ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಬಸ್ ಬಂದ್ ಮಾಡಲಾಗಿತ್ತು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮುಷ್ಕರ ಎಲ್ಲವೂ ಕೂಡ ನಡೆದಿದೆ. ಇದೀಗ ಮತ್ತೊಮ್ಮೆ ಬುಧವಾರ ಆಲ್ಮೋಸ್ಟ್ ಈ ಬಸ್ ಸಂಚಾರ ಇರುತ್ತೋ ಇಲ್ಲೋ ಅನ್ನೋಂಥದ್ದು ಈಗ ಅನುಮಾನ. ಹೀಗೆ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ನಂಬ್ಕೊಂಡಿದ್ರೆ ನೀವು ಕೂಡ ಆಲ್ಮೋಸ್ಟ್ ಸಮಸ್ಯೆ ಆಗ್ಬೋದು. ಹಾಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈಗ ಈ ಪ್ರತಿಭಟನೆ ಆಗಬಹುದು. ಈಗಾಗಲೇ ಸಂಬಳದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಹಲವು ಡೀಟೇಲ್ಸ್ ಅನ್ನ ಕೊಟ್ಟಿತ್ತು. ಅಂತಂದ್ರೆ ಈ ಹಿಂದೆಯೂ ಕೂಡ ಕೆಲವು ಬಾರಿ ಸಭೆಗಳನ್ನ ಮಾಡಿದ್ರು. ಸಭೆ ಮಾಡಿ ಇಲ್ಲಿ ಸಾರಿಗೆ ಸಿಬ್ಬಂದಿ ಜೊತೆ ಕನ್ವಿನ್ಸ್ ಮಾಡಲಿಕ್ಕೆ ಅಥವಾ ಅವರನ್ನ ಮನೆ ಒಲಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಕೆಲವೊಮ್ಮೆ ಇದೆಲ್ಲವೂ ಕೂಡ ವಿಫಲ ಆಗೋಗಿದೆ. ಇದೀಗ ಮತ್ತೊಮ್ಮೆ ಇದೇ ಆಗ್ತಾ ಇದೆ. ವೇತನ ಪರಿಷ್ಕರಣೆ ಸಂಬಂಧ ಸಾರಿಗೆ ಸಿಬ್ಬಂದಿ ಈಗ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಈ ಪ್ರೊಟೆಸ್ಟ್ ನಿಜವಾಗ್ಲೂ ಆಗುತ್ತಾ ಅಥವಾ ಇಲ್ವಾ ಅನ್ನೋಂಥದ್ದು ಗೊತ್ತಿಲ್ಲ. ಹಲವು ಬಾರಿ ಈ ಪ್ರೊಟೆಸ್ಟ್ ಅಥವಾ ಇಂತಹ ಮುಷ್ಕರಗಳು ಮುಂದೂಡಿಕೆ ಆಗಿದೆ, ಪೋಸ್ಟ್ಪೋನ್ ಆಗೋಗಿದೆ. ಕಾರಣ ಏನು ಅಂತಂದ್ರೆ ಆ ಗ್ಯಾಪ್ ಅಲ್ಲಿ ರಾಜ್ಯ ಸರ್ಕಾರ ಅವರನ್ನ ಕನ್ವಿನ್ಸ್ ಮಾಡಿರುತ್ತೆ. ಒಂದು ಸಭೆಗಳನ್ನ ಕರೆದಿರ್ತಾರೆ. ಅದಾದ ನಂತರ ನಿಮ್ಮ ಸಮಸ್ಯೆ ಏನಾಗ್ತಾ ಇದೆ ಅದನ್ನ ಬಗೆಹರಿಸ್ತೀವಿ, ಅಥವಾ ಈ ಒಂದು ಸಂಬಳ ಹೆಚ್ಚಳ ವಿಚಾರ ಏನಿದೆ ಇದು ಯಾವ ವರ್ಷದಿಂದ ಅಥವಾ ಯಾವ ವರ್ಷದ ಯಾವ ತಿಂಗಳಿಂದ ಅನ್ವಯ ಆಗುತ್ತೆ ಅನ್ನೋಂಥದ್ದು ಕೂಡ ಕೆಲವೊಂದು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಇದೀಗ ಮತ್ತೊಮ್ಮೆ ವೇತನ ಪರಿಷ್ಕರಣೆ ಸಂಬಂಧ ಸಾರಿಗೆ ಸಿಬ್ಬಂದಿ ದೊಡ್ಡ ಮಟ್ಟದಲ್ಲಿ ಈಗ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ಸಾರಿಗೆ ಮತ್ತು ಸರ್ಕಾರದ ನಡುವೆ ನಡ್ತಾ ಇರುವಂತಹ ಈ ಒಂದು ಜಟಾಪಟಿ ಈಗಲೂ ಕೂಡ ಹೀಗೆ ಮುಂದುವರಿತಾ ಇದೆ. ಹಾಗಾಗಿ ಬುಧವಾರ ಆಲ್ಮೋಸ್ಟ್ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ಗಳು ಬಂದ್ ಆಗಬಹುದು.